ಸೂಪರ್ ಆಗಿದೆ ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ನೀವು ಈ ಮೂವಿ ನೋಡ್ರೆ ಚೆನ್ನಾಗಿದೆ. ಸಖತ್ತಾಗೈತೆ ಬ್ರೋ, ಸೂಪರ್ ಐತೆ. ಲಾಯರ್ ಕ್ಯಾರೆಕ್ಟರ್ ಬ್ರೋ ಇಷ್ಟ ಆಗಿರೋದು. ಅಂತ ಲಾಯರ್ ನಮ್ಮ ಬೆಂಗಳೂರಲ್ಲಿ ಇರ್ಬೇಕಂತ ಆಸೆ ಪಡ್ತಾ ಇದ್ದೀನಿ ಬ್ರೋ. ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಒಂದ್ಸಲಿ ಎಲ್ರು ಬಂದು ಸಿನಿಮಾನ ನೋಡ್ಬೇಕು. ಯಾಕೆ ನೋಡ್ಬೇಕು ಈ ಸಿನಿಮಾನ ಅಂತ ಹೇಳಿದ್ರೆ, ಸೊ ಒಂದು ಕಂಟೆಂಟ್ ಇಟ್ಕೊಂಡು ಹೊಸ ತಂಡ ಒಂದು ಹೊಸ ಪ್ರಯತ್ನನ ಮಾಡಿದ್ದಾರೆ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ಹಾಗಾಗಿ ಕನ್ನಡ ಸಿನಿಮಾನ ಆದಷ್ಟು ಥಿಯೇಟರ್ಗೆ ಬಂದು ಎಲ್ಲರೂ ನೋಡ್ಬೇಕು. ಅಂಡ್ ಇದು ಹಳ್ಳಿ ಸೊಗಡು ಸಿನಿಮಾ. ಸೊ ದಯವಿಟ್ಟು ಒಂದ್ಸಲಿ ಬಂದು ನೋಡಿ. ಮತ್ತೆ ನಮ್ಗೆ ಹಳ್ಳಿ ಜೀವನನ ನೆನಪು ಮಾಡತ್ತೆ ಈ ಸಿನಿಮಾ. ಹಾಗಾಗಿ ನೀವೆಲ್ಲರೂ ಒಂದ್ಸಲಿ ಸಿನಿಮಾನ ನೋಡ್ಲೇಬೇಕು. ಮೆಸೇಜ್ ಅಂತ ಹೇಳಿದ್ರೆ ನಾವು ಆಕ್ಚುಲಿ ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರೆ ಅದು ಎಲ್ಲರೂ ಬಂದು ನೋಡ್ಬೇಕಲ್ವಾ, ನಾನೇ ಹೇಳೋದನ್ನ ಮಾಡಂಗಿಲ್ಲ. ಆಕ್ಟಿಂಗ್ ವೈಸ್ ಅಂತ ಬಂದ್ರೆ ಎಲ್ಲರೂ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಲ್ಲಿ ಹೊಸ ತಂಡ ಹೊಸದಾಗಿ ಅಭಿನಯ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅಂತ ಅನ್ನಿಸ್ತಾ ಇಲ್ಲ. ಸಪೋರ್ಟ್ ಮಾಡ್ಬೇಕು. ಹೊಸ ಪ್ರತಿಭೆಗಳು ಬೆಳಕಿಗೆ ಬರ್ಬೇಕಲ್ವಾ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಎಲ್ರು ಬಂದು ನೋಡಿ. ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ನೋಡಿ. ಒಬ್ಬ ಯುವಕನ್ ಓದಿನೂ ಹಳ್ಳಿಲಿ ಸೇವೆ ಮಾಡೋದು ತುಂಬಾ ಇಷ್ಟ ಆಯ್ತು. ಹಳ್ಳಿಲಿ ಇಂಥ ಯುವಕರು ಅಭಿವೃದ್ಧಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಂಡ್ಯ ಭಾಗದಲ್ಲಿ ನಡೆಯುವಂತ ಕಥೆ ಅದಕ್ಕೆ ಎಷ್ಟು ರಿಲೇಟ್ ಆಯ್ತು, ಎಷ್ಟು ರಿಯಾಲಿಟಿ ಹತ್ರ ಇದೆ ಅನ್ಸುತ್ತೆ ನಿಮ್ಗೆ? ಇಲ್ಲ, ಆಲ್ಮೋಸ್ಟ್ ಚೆನ್ನಾಗಿದೆ. ಯಾರ್ಯಾರು ಹೇಗ್ ತಗೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಚೆನ್ನಾಗಿ ಬಂದಿದೆ ಮೂವಿ. ಮುಖ್ಯ ಭೂಮಿಕೆಯಲ್ಲಿ ಬಹುತೇಕ ಜನ ಹೊಸಬ್ರು ಇದಾರೆ ನಾಯಕ ನಟ. ಇಲ್ಲ, ಜೈ ಶೆಟ್ಟಿ, ನಿಶಾ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರುದ್ರ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅತ್ಯುತ್ತಮವಾದ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ. ಖುಷಿ ಆಗುತ್ತೆ. ಈಗಿನ ಜನರೇಷನ್ಗೆ ಇದು ಅಪ್ರಸ್ತುತ. ಇದು ಅಂದ್ರೆ ಪ್ರತಿಯೊಬ್ಬರು ಒಂದು ಊರನ್ನ ಇಷ್ಟಪಡಬೇಕು, ಒಂದು ಪರಿಸರ ಇಷ್ಟಪಡಬೇಕು, ಜನಸ್ನೇಹಿಯಾಗಿ ಇಷ್ಟಪಡಬೇಕು, ಒಂದು ನ್ಯಾಯ ಧರ್ಮ ನೀತಿಯಾಗಿ ಹೋಗ್ಬೇಕು ಅನ್ನೋ ಒಂದು ತತ್ವ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಪಕ್ವವಾಗಿ ಅವರ ಜಾಣ್ಮೆಗೆ ತಕ್ಕಂತೆ ನಡೆಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಖಂಡಿತ ಕನ್ನಡಾಭಿಮಾನಿಗಳು ಇಂಥ ಒಂದು ಚಿತ್ರನ ಗೆಲ್ಲಿಸ್ತಾರೆ, ಪ್ರೋತ್ಸಾಹಿಸ್ತಾರೆ, ಬೆಂಬಲಿಸ್ತಾರೆ, ಆಶೀರ್ವದಿಸ್ತಾರೆ ಅಂತ ಒಂದು ಬಲವಾದ ನಂಬಿಕೆ ನನಗೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಪಾತ್ರ ಕೂಡ ತುಂಬಾ ವಿಭಿನ್ನವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಿದ್ರು. ಅದನ್ನ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ? ಇಲ್ಲ, ಚೆನ್ನಾಗಿದೆ. ನಂದೇ ಪಾತ್ರ ಅಂತ ಅಲ್ಲ, ನಾನು ಕೊಟ್ಟಿರೋ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ತಿದ್ದೀನಿ ಅನ್ನೋ ಒಂದು ಆಸೆ ನನಗೆ, ಒಂದು ತೃಪ್ತಿ ಇದೆ. ಅದ್ರ ಜೊತೆಗೆ ಆಲ್ಮೋಸ್ಟ್ ಅಲ್ಲಿ ನನ್ನ ಹತ್ರ ಮಾಡ್ತಿರ್ಕಂತ ಎಲ್ಲ ಪಾತ್ರ, ನಮ್ಮ ಪ್ರಸನ್ನ ಆಗ್ಬೋದು, ನಮ್ಮ ಇವರಾಗ್ಬೋದು, ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ನಮ್ಮ ಪ್ರಸಾದಿ ಆಗಿರ್ಬೋದು, ಎಲ್ಲ ಅವ್ರ ಪಾತ್ರ ಚೆನ್ನಾಗಿ ಮಾಡೋರೆ. ಓವರಾಲ್ ಸಿನಿಮಾಲಿ ಪ್ರತಿಯೊಬ್ಬರು ಪಾತ್ರಗಳು ತುಂಬಾ ಸಸ್ಟೈನಬಲ್ ಆಗಿ ಅದ್ಭುತವಾಗಿ ನೈಜವಾಗಿ ಅಭಿನಯಿಸಿದ್ದಾರೆ. ಅದೊಂದು ಖುಷಿ ತಂತು. ಪ್ರೇಕ್ಷಕರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಜನಗಳು ಇದೇ ರೀತಿ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಅನ್ನೋದೊಂದು ದೊಡ್ಡ ಆಸೆ ಸರ್. ಎಷ್ಟು ವರ್ಷ ಕನ್ನಡ ಸಿನಿಮಾ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಈಗಿನ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ? ಇಂಡಸ್ಟ್ರಿಯಲ್ಲಿ ನಡೆಯುತ್ತಿರುವಂತಹ ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ಸರ್, ಅದು ಏನಂತ ಅಂದ್ರೆ ನೋಡಿ, ನಮ್ಮಲ್ಲಿ ನಮ್ಮ ಆಡಿಯನ್ಸ್ ಇಲ್ಲೇ ಅಂತ ನಮ್ಮ ಜಗತ್ತಿನಾದ್ಯಂತ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಖಂಡಿತವಾಗ್ಲೂ ಜನಗಳು ನೋಡ್ತಾರೆ ಅನ್ನೋ ಎಕ್ಸಾಂಪಲ್ ಸುಮಾರಿದೆ. ನೀವು ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ. ಬಟ್ ಏನಾಗಿದೆ ಅಂದ್ರೆ ಈಗಿನ ಒಂದು ಸ್ಥಿತಿಗತಿಗೆ ಏನಾಗಿದೆ ಅಂತ ಅಂದ್ರೆ ಆಡಿಯನ್ಸ್ಗಳು ಏನಕ್ಕೆ ಡೈವರ್ಟ್ ಆಗ್ತಿದೆ ಅಂತ ಒಂದು ಕ್ವಶನ್ ಮಾರ್ಕ್ ಇದೆಯಲ್ಲ, ಅದನ್ನ ಡೈಜೆಸ್ಟ್ ಮಾಡೋಕೆ ಅರ್ಥ ಆಗ್ತಿಲ್ಲ. ಅಂದ್ರೆ ಈಗ ನಾನಂತ ತಿಳ್ಬೋದು ಏನಂತಂದ್ರೆ ಮಿನಿಮಮ್ 3 ಸ್ಕ್ರಿಪ್ಟ್ ಮಾಡಬೇಕು. 3 ಸ್ಕ್ರಿಪ್ಟ್. ಒಂದು ಬಿಫೋರ್ ಸ್ಕ್ರಿಪ್ಟು, ಶೂಟಿಂಗ್ ಮಾಡೋ ಸ್ಕ್ರಿಪ್ಟು, ಶೂಟಿಂಗ್ ಆದ್ಮೇಲೆ ಸ್ಕ್ರಿಪ್ಟು, ಅದಾದ್ಮೇಲೆ ಇನ್ನೂ 2 ಸ್ಕ್ರಿಪ್ಟ್ ಮಾಡಬೇಕು. ಅದು ಗೆಲ್ಲೋ ಸ್ಕ್ರಿಪ್ಟು. ಬರೀ ಈಗ ಸಿನಿಮಾ ಚೆನ್ನಾಗಿದೆ ಅಂದ್ರೆ ನೋಡಲ್ಲ. ಚೆನ್ನಾಗಿದೆ 100 ಚೆನ್ನಾಗಿದೆ ಅಂದ್ರೆ ಮಾತ್ರ ಜನಗಳು ನೋಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಆಡಿಯನ್ಸ್ಗಳು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಸಿಕ್ಕಿದ್ರೆ ಮಾತ್ರ ಥಿಯೇಟರ್ಗೆ ಬರ್ತಾರೆ. ಆಯ್ತಾ? ಸೊ ಆ ಎಕ್ಸ್ಪೆಕ್ಟೇಷನ್ ಈ ಚಿತ್ರದಲ್ಲಿ ಇದೆ ಅನ್ನೋ ಒಂದು ನಂಬಿಕೆ ಸರ್. ಇನ್ನೊಂದು ಕನ್ನಡ ಸಿನಿಮಾ ರಂಗದಲ್ಲಿ ಈಗ ಹೊಸ ಸಿನಿಮಾಗಳ ಅಪರಾಧದ ಜೊತೆಗೆ ದರ್ಶನ್ ಸರ್ ಅವರ ಕೇಸ್ ಕೂಡ ಆಡಿಯನ್ಸ್ ಡೈವರ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಕೇಸ್ ಸರ್, ಇಲ್ಲ, ಅದು ಇನ್ನ ಆ ದರ್ಶನ್ ಸರ್ ಕೇಸು ಇನ್ನ ಅದು ನ್ಯಾಯಾಲಯದಿದೆ. ಅದೇನ್ ಡಿಸಿಷನ್ ತೀರ್ಮಾನ ತಗೊಳ್ತಾರ. ಬಟ್ ಅದಕ್ಕೂ ಎಫೆಕ್ಟ್ ಇಲ್ಲ. ಸಿನಿಮಾ ಆಯಾಮನೆ ಬೇರೆ ಇರ್ತದೆ. ಒಬ್ಬ ಸ್ಟಾರ್ ಸಿನಿಮಾ ಒಂಥರ ನೋಡ್ತಾರೆ, ಬೇರೆ ಸಿನಿಮಾ ಒಂಥರ ನೋಡ್ತಾರೆ. ಸೊ ಆ ರೀತಿಯಲ್ಲಿ ಬೆಳವಣಿಗೆ ನಡೀತಾ ಇದೆ. ಖಂಡಿತ ಇವತ್ತಲ್ಲ ನಾಳೆ ಸಿನಿಮಾ ಇಂಡಸ್ಟ್ರಿ ಚೇತರಿಸ್ಕೊಳ್ತದೆ. ಮತ್ತೆ ನಾವು ಗತಸ್ಥಿತಿಗೆ ಹೋಗ್ತೀವಿ ಅನ್ನೋ ನಂಬಿಕೆ ನನಗಿದೆ ಸರ್.